ಶುರು ಮಾಡಿದ ತಕ್ಷಣವೇ ನಮ್ಮ ಮೊಬೈಲ್ ಸ್ಕ್ರೀನ್ನ ಮೇಲೆ ಒಂದಿಷ್ಟು ಮೆಸೇಜ್ಗಳಾದರೂ ಬಂದಿರುತ್ತದೆ. ಇದೀಗ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಪ್ರಶ್ನೆ ಏನೆಂದರೆ, ಆ ಮೆಸೇಜ್ಗಳಾದರೂ ಎಲ್ಲಿಂದ ಬಂದವು? ಆ ಮೆಸೇಜ್ಗಳನ್ನು ನನ್ನದೇ ಮೊಬೈಲ್ ಸ್ಕ್ರೀನ್ನ ಮೇಲೆ ಬರುವಂತೆ ಮಾಡಿದ್ದಾದರೂ ಯಾರು ಎಂಬುದು. ಇದಕ್ಕೆಲ್ಲ ಒಂದೇ ಮೂಲ ಉತ್ತರ, ಅದೇನೆಂದರೆ ಕೃತಕ ಬುದ್ಧಿಮತ್ತೆ. ಕೃತಕ ಬುದ್ಧಿಮತ್ತೆ ಎಂಬುದು ಕಲಿಕೆ, ತಾರ್ಕಿಕತೆ, ಸಮಸ್ಯೆ ಪರಿಹರಿಸುವಿಕೆ ಎಂತಹ ಮಾನವ ಬುದ್ಧಿಮಟ್ಟಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸುವ ಕಂಪ್ಯೂಟರ್ ವ್ಯವಸ್ಥೆಗಳ ಸಾಮರ್ಥ್ಯ. ಇದು ಯಂತ್ರಗಳು ಸ್ವತಃ ಯೋಚಿಸುವ ಹಾಗೂ ಮಾನವರಂತೆ ವರ್ತಿಸುವ ಒಂದು ತಂತ್ರಜ್ಞಾನವಾಗಿದೆ. ಇನ್ನು ಈ ತಂತ್ರಜ್ಞಾನದ ಮಾಂತ್ರಿಕ ಕೃತಕ ಬುದ್ಧಿಮತ್ತೆ. ನಮಗೆ ಯಾವ ವಿಷಯವನ್ನಾದರೂ ಕ್ಷಣಾರ್ಧದಲ್ಲಿ ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುವ ಚತುರಗಾರ. ಮಾನವ ಬುದ್ಧಿಮಟ್ಟಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಿನ ಬುದ್ಧಿಮಟ್ಟವನ್ನು ಹೊಂದಿ ಹಲವಾರು ಮನುಷ್ಯರು ಮಾಡುವ ಕೆಲಸವನ್ನು ಈ ಒಂದೇ ತಂತ್ರಜ್ಞಾನವು ಮಾಡಿ ಮುಗಿಸುತ್ತದೆ. ಇದು ಇನ್ನೂ ಹೊಸ ರೂಪವನ್ನು ಕಂಡು ಮನುಷ್ಯನ ಸಾಮರ್ಥ್ಯವನ್ನೇ ನಾಶ ಮಾಡುವಂತಹದ್ದೊಂದು ಕಾಲಘಟ್ಟಕ್ಕೆ ಬಂದು ನಿಂತಿದೆ. ಈ ಕೃತಕ ಬುದ್ಧಿಮತ್ತೆಯು ನಮ್ಮ ಜೀವನದ ಪ್ರಮುಖ ಕಾರ್ಯಗಳನ್ನೇನೋ ಮಾಡುತ್ತಿದೆ, ಆದರೆ ಇದು ಮಾನವನ ಸರ್ವನಾಶಕ್ಕೆ ಕಾರಣವಾಗಬಹುದೇ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಈ ಕೃತಕ ಬುದ್ಧಿಮತ್ತೆಯು ನಮ್ಮ ಜೀವನದಲ್ಲಿ ಕಾಲಿಟ್ಟಾಗ ನಮ್ಮಲ್ಲೆಲ್ಲ ಬಹಳ ಸಂತೋಷ ಮನೆ ಮಾಡಿತ್ತು. ಆದರೆ ಇದೀಗ ಇನ್ನೂ ಒಂದು ಹೆಚ್ಚಿನ ಹಂತದಲ್ಲಿದ್ದು, ಮನುಷ್ಯರು ಮಾಡುವ ಕೆಲಸಕ್ಕಿಂತ ಅತಿ ಹೆಚ್ಚು ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದು ಮಾನವ ಸಂಪನ್ಮೂಲದ ಅವಶ್ಯಕತೆಗಳನ್ನೇ ತಿಂದು ಹಾಕುತ್ತದೆ. ಇದರಿಂದ ಅದೆಷ್ಟೋ ಸಾವಿರಾರು ಯುವಕರು ತಮ್ಮ ಕೆಲಸಗಳನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ. ಈ ಕೃತಕ ಬುದ್ಧಿಮತ್ತೆಯ ಕೆಲಸ ವೈಖರಿಯನ್ನು ನೋಡಿದಾಗ ನನಗೆ ಒಂದು ಗಾದೆ ನೆನಪಾಗುತ್ತದೆ. ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಲ್ಲಿ ಹೋಗಿ ಮೊಳ ಹಾಕಿದರಂತೆ. ಎಂದರೆ ಸ್ವಲ್ಪ ಕೊಟ್ಟರೆ ನಮ್ಮಲ್ಲಿ ಇದ್ದುದನ್ನೆಲ್ಲ ಕಬಳಿಸಿದಂತೆ. ಅಂತೆಯೇ ಈ ಕೃತಕ ಬುದ್ಧಿಮತ್ತೆಯು ನಮ್ಮ ಜೀವನದ ಸರಳತೆಗಾಗಿ ಮಾಡಿಕೊಂಡದ್ದು, ಆದರೆ ಇದು ನಮ್ಮನ್ನೇ ಕಬಳಿಸುವಂತಹದೊಂದು ಕೆಲಸವನ್ನು ಮಾಡುತ್ತಿದೆ. ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ಯಾವುದೇ ತಂತ್ರಜ್ಞಾನವೇ ಆಗಲಿ ಅಥವಾ ಯಾವುದೇ ಉಪಕರಣವೇ ಆಗಲಿ ನಮ್ಮ ಉಪಯೋಗಕ್ಕೆ ಇರಬೇಕೇ ವಿನಃ ನಾವೇ ಅದರ ಉಪಯೋಗವಾಗಬಾರದು. ಎಲ್ಲರಿಗೂ ಧನ್ಯವಾದಗಳು.